ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಚಾಲೀಸು. ಲೇಖಕರು ಡಾಕ್ಟರ್ ಬಾಲಚಂದ್ರ ಜಯಶೆಟ್ಟಿ. ಈಗ ಪಠ್ಯದ ಸಾರಾಂಶವನ್ನು ನೋಡೋಣ. ಸ್ನಾನ ಮಾಡಲು ಅಂತ ಹೋದಾಗ ಬಾವುರಾಯರು ಅಂಡೆಯ ಕಟ್ಟೆಯ ಮೇಲೆ ಚಾಲೀಸನ್ನು ಇಟ್ಟವರು ಹೊರಗಡೆ ಬರುವಾಗ ತರುವುದನ್ನು ಮರ್ತೋಗ್ತಾರೆ. ಚಾಲೀಸು ಅಂದರೆ ಕನ್ನಡಕ. ತಮ್ಮ ಕೋಣೆಗೆ ಬಂದು ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಂತ ಹೇಳ್ತಾ ಧ್ಯಾನ ಮಾಡೋದಕ್ಕೆ ಅಂತ ಕೂತ್ಕೊಳ್ತಾರೆ. ಆಗ ಅವರಿಗೆ ಚಾಲೀಸು ನೆನಪಾಗುತ್ತೆ. ಧ್ಯಾನ ಮಾಡ್ತಿದ್ದೀನಿ, ಅರ್ಧದಲ್ಲೇ ಯಾಕೆ ಎದ್ದೋಗೋದು, ಮತ್ತೆ ತಗೊಳ್ಳೋಣ ಅಂತ ಧ್ಯಾನವನ್ನು ಮುಂದುವರಿಸ್ತಾರೆ. ಅವರು ಮೆಡಿಟೇಷನನ್ನು ಮಾಡ್ತಾನೇ ಇದ್ದರು, ಆದರೆ ಇನ್ನೂ ಮುಗ್ದಿರಲಿಲ್ಲ. ಅಷ್ಟರೊಳಗೆ ಅವರ ಪತ್ನಿಯಾದಂಥ ಅರಿಣಿಬಾಯಿ ಟೀಯನ್ನು ತೊಗೊಂಡು ಬರ್ತಾರೆ. ಟೀಯನ್ನು ಇಲ್ಲೇ ಸ್ಟೂಲ್ ಮೇಲೆ ಇಟ್ಟು ಹೋಗ್ತಾ ಇದ್ದೀನಿ, ಮತ್ತೆ ಬಿಸಿ ಮಾಡೋದಕ್ಕೆ ಒಲೆ ಖಾಲಿ ಇಲ್ಲ, ಬೇಗ ತಗೊಳ್ಳಿ ಅಂತ ಹೇಳಿ ಆಕೆ ಅಲ್ಲಿಂದ ಹೊರಡ್ತಾರೆ. ಎಂಥ ಹೆಂಗಸರು, ಧ್ಯಾನ ಮಾಡೋದಕ್ಕೂ ಬಿಡೋದಿಲ್ಲ. ಸ್ವಲ್ಪ ಲೇಟಾಗಿ ತಂದುಕೊಟ್ಟಿದ್ರೆ ಏನಾಗ್ತಾಯಿತ್ತು ಅಂತ ಮನಸ್ಸಲ್ಲೇ ಹೇಳ್ಕೊಳ್ತಾ, ಮನೆ ಗಂಡಸರು ಹಿರಿಯರು ಅನ್ನೋ ಗೌರವನೇ ಇಲ್ಲ ಈ ಹೆಂಗಸರಿಗೆ ಅಂತ ಮನಸ್ಸಲ್ಲಿ ಅವ್ರಿಗವರೇ ಮಾತಾಡ್ಕೊಳ್ತಾರೆ. ಬಾವುರಾಯರು ಪದ್ಮಾಸನವನ್ನು ಹಾಕ್ಕೊಂಡು ಧ್ಯಾನದ ಮುದ್ರೆಯಲ್ಲಿ ಕೂತ್ಕೊಳ್ತಾರೆ. ಧ್ಯಾನದಲ್ಲಿ ಪ್ರಪಂಚವನ್ನೇ ಮರೆಸುವಂಥ ಅಪಾರವಾದ ಶಕ್ತಿ ಇದಕ್ಕಿದೆ. ನಾವು ಓದುವಾಗಲೂ ಕೆಲವೊಂದು ಬಾರಿ ಈ ರೀತಿಯ ತನ್ಮಯತೆ ಉಂಟಾಗುತ್ತೆ. ಚಾಲೀಸಿನ ನಂಬರು ಬದಲಾಗಿದೆಯೋ ಏನೋ, ಅಂದರೆ ಆ ಒಂದು ಗ್ಲಾಸಿನ ಪವರು ಚೇಂಜ್ ಆಗಿರಬಹುದು ಅಂತ ಇವ್ರಿಗೆ ಅನ್ನಿಸ್ತಾ ಇರುತ್ತೆ. ಓದುವಾಗ ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸೋದೇ ಇಲ್ಲ. ಈ ಬಾರಿ ಪೂಜಾರಿ ಡಾಕ್ಟರ್ ರಾಸೂರರಲ್ಲಿ ಕ್ಯಾಂಪ್ ಹಾಕಿದಾಗ ತೋರಿಸಬೇಕು ಚಾಲೀಸು ಎಂದರೆ ಆಗ ರಾಯರಿಗೆ ನೆನಪಾಗುತ್ತೆ. ಅಯ್ಯೋ, ಬಚ್ಚಲ ಮನೆಯಲ್ಲಿ ಅಂಡೆ ಕಟ್ಟೆ ಮೇಲೆ ಇಟ್ಟಿದ್ದೀನಿ, ತಗೊಂಡೇ ಬಂದಿಲ್ಲ. ಆಗಲೇ ಟೀ ಕುಡಿಯೋಕ್ಕೆ ಅಂತ ಎದ್ನಲ್ವ, ಆಗೋಗಿ ತರಬೇಕಲ್ವ, ಎಂಥ ಮರು ನನಗೆ ಅಂತ ಅವರನ್ನವರೇ ಬೈಕೊಳ್ತಾರೆ. ಧ್ಯಾನ ಮಾಡ್ತಿದ್ದಂಥ ರಾಯರು ನಿದ್ದೆಗೆ ಶರಣಾಗ್ಬಿಟ್ಟಿರ್ತಾರೆ. ರೀ, ಇದೇನಿದು, ಧ್ಯಾನಕ್ಕೆ ಅಂತ ಕುಂತವರು ಕುಂತಲ್ಲೇ ಗೊರಕೆ ಹೊಡಿತಾ ಇದ್ದೀರಾ, ಎದ್ದು ಮಂಚದ ಮೇಲೆ ಸರಿಯಾಗಿ ಮಲ್ಕೊಳ್ಳಿ ಅಂತ ಅರಿಣಿಬಾಯಿ ರಾಯರನ್ನು ಎಬ್ಬಿಸ್ತಾರೆ. ಇದೇನಿದು ಹೀಗಾಯ್ತಲ್ವಾ, ಧ್ಯಾನ ಮಾಡ್ತಿರುವಾಗ ನನಗೆ ನಿದ್ರೆ ಯಾವಾಗ ಬಂತು ಅನ್ನೋದೇ ಗೊತ್ತಾಗಲಿಲ್ಲ. ಈ ವಯಸ್ಸಲ್ಲಿ ನಿದ್ದೆ ಹೇಳಿ ಕೇಳಿ ಬರುತ್ತಾ ಅಂತ ಹೇಳಿ ಅಲ್ಲಿಂದ ಎದ್ದು ಮಂಚದ ಮೇಲೆ ಬಂದು ಕೂತ್ಕೊಳ್ತಾರೆ. ಅಂಡೆ ಕಟ್ಟೆ ಮೇಲೆ ಚಾಲೀಸ್ ಮರೆತು ಬಂದಿದ್ದೀನಿ. ಸ್ನಾನಕ್ಕೆ ಹೋಗೋದಕ್ಕಿಂತ ಮೊದಲು ತೆಗೆದಿಟ್ಟು ಯಾಕೆ ಹೋಗಬಾರ್ದು, 100 ಸಾರಿ ಹೇಳ್ತೀನಿ, ಕೇಳೋದೇ ಇಲ್ಲ. ಗಂಡನ ಮರಗುಳಿತನಕ್ಕೆ ಅರುಣಿಬಾಯಿ ರೇಗ್ತಾ ಇರ್ತಾರೆ. ರಾಯರಿಗೆ ಏನು ಪ್ರಾಬ್ಲಮ್ಮೂ ಇಲ್ಲ. ಕನ್ನಡಕ ಇಲ್ದಿದ್ರೂ ಸಹ ಊರೆಲ್ಲ ಸುತ್ತಾಡ್ಕೊಂಡು ಬರ್ತಾರೆ. ಅಷ್ಟೇ ಯಾಕೆ, ನ್ಯೂಸ್ ಪೇಪರನ್ನು ಸಹ ಓದ್ತಾರೆ. ಈ ರಾಸೂರಂಥ ಊರಿನಲ್ಲಿ ತಕ್ಷಣಕ್ಕೆ ಹೊಸ ಚಾಲೀಸು ರೆಡಿ ಮಾಡಿಸ್ಬೇಕು ಅಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಈ ಬಾರಿ ಡಾಕ್ಟರ್ ಬಂದಾಗ ಈ ಒಂದು ಚಾಲೀಸ್ನ ಅಂದರೆ ಈ ಕನ್ನಡಕದ ನಂಬರನ್ನು ಚೇಂಜ್ ಮಾಡಬೇಕು. ರಂಗನಾಥ ಬಂದಾಗ ಅವನಿಗೆ ನಂಬರನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಕನ್ನಡಕವನ್ನು ರೆಡಿ ಮಾಡೋದಕ್ಕೆ ಅಂಗಡಿಯವನು ಕೊಟ್ಟರೆ 10-15 ದಿವಸ ಆಗುತ್ತೆ. ಹಾಗಾಗಿ ಕನ್ನಡಕವನ್ನು ಜೋಪಾನವಾಗಿ ಇಟ್ಕೊಳ್ಬೇಕು ತಾನೆ, ಹೀಗೆಲ್ಲ ಮಾಡಿದ್ರೆ ಕೋಪ ಬರೋದಿಲ್ವಾ ಅಂತ ಹೆಂಡತಿ ಜೋರಾಗಿ ರೇಗ್ತಾ ಕೆಲಸದೊಳಗೆ ಹೇಳ್ತಾರೆ. ಎಲ್ಲವ ಅಂಡೆ ಕಟ್ಟೆ ಮೇಲೆ ಚಾಲೀಸ್ ಇಟ್ಟಾರಂತೆ, ಹೋಗಿ ತಗೊಂಡು ಬಾ ಅಂತ ಹೇಳ್ತಾರೆ. ಆಕೆ ಅದನ್ನು ತಗೊಂಡು ರಾಯರ ಕೋಣೆಗೆ ಹೋಗಬೇಕಾದ್ರೆ ತಾನು ಬಟ್ಟೆ ಒಗಿತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಆ ಸೀರೆಯನ್ನು ಕಚ್ಚೆ ರೀತಿ ಎತ್ತಿ ಕಟ್ಟಿಕೊಂಡಿರ್ತಾಳೆ. ಅದರೊಳಗೆ ನೆನಪಾಗುತ್ತೆ, ಹೀಗೆ ಹೋದರೆ ರಾಯರ ಮುಂದೆ ಹೇಗಿರುತ್ತೆ ಅಂದ್ಬಿಟ್ಟು ಅದನ್ನು ಸೀರೆಯನ್ನು ತೆಗೆದು ಹಿಂಗೆ ಒದರಬೇಕಾದ್ರೆ ಬೈ ಮಿಸ್ ಆಗಿ ಆ ಒಂದು ಕನ್ನಡಕ ಕೆಳಗೆ ಬಿದ್ದು ಒಡೆದೋಗುತ್ತೆ. ಇದನ್ನು ನೋಡಿದಂಥ ಅರಣಿಬಾಯಿ ಕೋಪ ಬಂದು ಸ್ವಲ್ಪ ಕೂಗಾಡ್ತಾರೆ. ಇದಕ್ಕೆಲ್ಲ ಕಾರಣ ಈ ರಾಯರೇ. ಅಷ್ಟೇ ಅಲ್ಲದೆ ರಂಗನಾಥ ಊರಿಗೆ ಬರಲೇ ಇಲ್ಲ. 2 ವಾರಗಳಿಂದ ಡಾಕ್ಟರ್ ಕೂಡ ಬರಲಿಲ್ಲ. ರಾಯರಿಗೆ ಕನ್ನಡಕ ಇಲ್ಲದೇ ಇದ್ದರೂ ಸಹ ದಿನನಿತ್ಯದ ಕೆಲಸವನ್ನು ಆರಾಮಾಗಿ ಮಾಡ್ಕೊಳ್ತಾ ಇದ್ರು. ಟೌನ್ಗೋಗಿ ಏನು ಬೇಕೋ ಅದನ್ನು ತರ್ತಾಯಿದ್ರು. ಸಂತೆಗೋಗಿ ತರಕಾರಿ ತರೋದು, ಫ್ರೆಂಡ್ಸ್ ಮನೆಗೆ ಹೋಗಿ ಬರೋದು, ಇದೆಲ್ಲದಕ್ಕೂ ಯಾರ ಮೇಲೂ ಅವರು ಡಿಪೆಂಡ್ ಆಗ್ತಿರಲಿಲ್ಲ. ಅವ್ರಿಗಿದ್ದಿದ್ದು ಒಂದೇ ಪ್ರಾಬ್ಲಮ್, ಓದೋದು ಬರೆಯೋದು ಆಗ್ತಿರಲಿಲ್ಲ. ಹಾಗಾಗಿ ಅರಣಿಬಾಯಿ ಅವರಿಗೆ ಸಮಯ ಸಿಕ್ಕಿದಾಗ ನ್ಯೂಸ್ ಪೇಪರನ್ನು ಓದಿ ಹೇಳ್ತಾ ಇದ್ರು. ಆದರೆ ಲಕ್ಷ ನಾಮ ಜಪ ಬರಿಬೇಕು ಅನ್ನುವ ಸಂಕಲ್ಪ ಜೀವನದಲ್ಲಿ ಪೂರ್ಣ ಆಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಅವರ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಇಂಥ ವಯಸ್ಸಿನಲ್ಲಿ ಮದುವೆಯಾದಂಥ ರಾಯರನ್ನು ರಂಗನಾಥ ತುಂಬ ವಿರೋಧ ಮಾಡ್ತಾ ಇದ್ದ. ಅಣ್ಣ, ನಿನಗೆ 2 ಮಕ್ಕಳಿದ್ದಾರೆ, ಇನ್ನು 7-8 ವರ್ಷ ಆದರೆ ಅವ್ರಿಗೂ ಮದುವೆ ಆಗುತ್ತೆ, ನಿನಗೆ ಸೊಸೆನೂ ಬರ್ತಾಳೆ,
ನಿನ್ನದೊಂದು ಒಂಟಿ ಜೀವ, ಸೊಸೆ ಬರುವ ತನಕ ಬೇಕಾದರೆ ನೀನು ನಮ್ಮನೆಗೆ ಬಂದು ಇರಬಹುದಲ್ವಾ ಅಂತ ಎಷ್ಟೋ ಬಾರಿ ಕೇಳಿದ್ದು ಉಂಟು. ರಾಯರು ತನ್ನದೇ ಆದ ಒಂದು ಆಶ್ರಯಕ್ಕಾಗಿ ಅರಣಿಬಾಯಿಗೆ ತಾಳಿ ಕಟ್ಟಿ ಕರ್ಕೊಂಡು ಬರ್ತಾರೆ. ಅರಣಿಬಾಯಿ ಸಹ ಈ ಮನೆಗೆ ಬಂದಂಥ ಕೆಲವೇ ದಿನಗಳಲ್ಲಿ ಮನೆಯವರ ವಿಚಾರಗಳನ್ನು ಬದಲಾವಣೆ ಮಾಡ್ತಾರೆ. ಈ ಮದುವೆಯನ್ನು ವಿರೋಧ ಮಾಡ್ತಿದ್ದಂಥ ರಂಗನಾಥ ಕೂಡ ಆಕೆಯನ್ನು ಅತ್ತಿಗೆ ಅಥವಾ ವೈನಿ ಅಂತ ಒಪ್ಕೊಳ್ತಾರೆ. ಜೊತೆಗೆ ಮಕ್ಕಳು ಕೂಡ ಆಕೆ ತನ್ನ ಮಲತಾಯಿ ಅನ್ನೋದನ್ನೇ ಮರೆತು ತುಂಬ ಖುಷಿಯಾಗಿ ಆಕೆ ಜೊತೆ ಜೀವನವನ್ನು ಮಾಡ್ತಾ ಇರ್ತಾರೆ. ನನ್ನನ್ನು ಕೂಡ ಎಷ್ಟು ಜೋಪಾನಾಗಿ ನೋಡ್ಕೊಳ್ತಾಳೆ. ಪೂರ್ವ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಇಂಥ ವಯಸ್ಸಲ್ಲಿ ಇಂಥ ಹೆಂಡತಿ ಸಿಗೋದಕ್ಕೆ ಸಾಧ್ಯ ಅಂತ ರಾಯರಿಗೆ ತುಂಬ ಖುಷಿ ಇರುತ್ತೆ. ರಾಯರು ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾರೆ, ಸರಿ ನಾನು ಸಂತೆಗೆ ಹೋಗ್ತೀನಿ, ಕೈ ಚೀಲ ತೊಗೊಂಡು ಬಾ, ಏನೇನು ತರಬೇಕು ಹೇಳು ನನಗೆ ಅಂತ ಕೇಳ್ತಾರೆ. ಅದಕ್ಕೀಕೆ ಅಷ್ಟೊಂದು ತರಕಾರಿ ಏನು ತರಕ್ಕೆ ಹೋಗಬೇಡಿ, 2 ದಿವಸಕ್ಕೆ ಆಗೋಷ್ಟು ಮಾತ್ರ ತೊಗೊಂಡು ಬನ್ನಿ, ಯಾಕೆಂದರೆ ರಂಗನಾಥ ಬರ್ತಾ ಇದ್ದಾನೆ, ಕಲಬುರಗಿಯಿಂದ ಬರ್ತಾ ತರಕಾರಿಯನ್ನು ತರ್ತಾನೆ ಅಂತ ಅರಣಿಬಾಯಿ ಕೈ ಚೀಲವನ್ನು ರಾಯರಿಗೆ ಕೊಡ್ತಾರೆ. ಸಂತೆಗೆ ಹೋಗ್ತಿದ್ದಂಥ ರಾಯರಿಗೆ ದಾರಿಯಲ್ಲಿ ತುಂಬ ಜನ ಗೆಳೆಯರು ಸಿಗ್ತಾರೆ. ಪರಸ್ಪರ ಯೋಗಕ್ಷೇಮ ವಿಚಾರಗಳನ್ನೆಲ್ಲ ಮಾತಾಡ್ತಾ ತಮ್ಮ ಬಾಲ್ಯದ ನೆನಪನ್ನು ಮೆಲುಕಾಕೊಳ್ತಾ, ಜೊತೆಗೆ ಯುವಕರನ್ನು ಚುಡಾಯಿಸ್ಕೊಳ್ತಾ, ಮಕ್ಕಳನ್ನು ರೇಗಿಸಿ ಆರಾಮಾಗಿ ಓಡಾಡಿಕೊಂಡು ಅಲ್ಲೇ ಸಂತೆಯ ಹತ್ತಿರ ಇದ್ದಂಥ ರಾಮಲಿಂಗನ ಗುಡಿಗೆ ಹೋಗಿ ಕೂತ್ಕೊಳ್ತಾರೆ. ಅಂದರೆ ಟೆಂಪಲ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಶುಕ್ರವಾರದ ಸಂತೆ ಅಂದರೆ ಫ್ರೈಡೆ ಸಂತೆ ಅಂದರೆ ರಾಯರಿಗೆ ವಿಶ್ವರೂಪದ ದರ್ಶನವಾದಂತೆ. ಬಾಲ್ಯದ ಸ್ನೇಹಿತರೊಡನೆ ಮಾತಾಡ್ತಾ ಅಕ್ಕಪಕ್ಕದ ಊರಿನ ವಿಷಯಗಳು, ದೂರದ ಸ್ನೇಹ ಸಂಬಂಧಿಗಳ ಸುದ್ದಿ, ಮನೆಗಳ ಸುದ್ದಿ, ಯಾರು ಸತ್ರು, ಯಾರಿಗೇನು ಪ್ರಾಬ್ಲಮ್ ಆಯಿತು, ಕೆಟ್ಟವರು, ಓಡಿ ಬಂದವರು, ಓಡಿ ಹೋದವರ ಸುದ್ದಿ, ಹೀಗೆ ಇದೆಲ್ಲ ರಾಯರಿಗೆ ಒಂದು ರೀತಿಯ ವಿಶ್ವರೂಪದ ದರ್ಶನದ ಸುದ್ದಿಗಳಾಗಿರುತ್ತೆ. ಈ ರೀತಿ ಎಲ್ಲರ ಜೊತೆ ಹರಟೆ ಹೊಡೆದ ಮೇಲೆ ಸೂರ್ಯ ಮುಳುಗ್ತಾ ಇರೋದನ್ನು ನೋಡಿ ಗಾಬರಿಯಾಗಿ ಮೊದಲು ತರಕಾರಿ ತೊಗೊಳ್ಬೇಕು ಅಂತ ಅಲ್ಲಿಂದ ಹೊರಡ್ತಾರೆ. ನಂತರ ಬಟ್ಟೆ ಅಂಗಡಿಗಳು ಇರುವಂತಹ ಒಂದು ರೋಡಲ್ಲಿ ಇವರು ಹೋಗಬೇಕಾದ್ರೆ ಯಾರೋ ಇವರನ್ನು ಕೂಗ್ದಂಗೆ ಆಗುತ್ತೆ. ತಕ್ಷಣ ನಿಂತು ನೋಡಿದಾಗ ಅಂಗಡಿ ವ್ಯಕ್ತಿ ಇವರನ್ನು ಬನ್ನಿ ಅಂತ ಕೂಗ್ತಾರೆ. ಏನು ಬೇಕು ಅಂತ ಕೇಳಿದಾಗ ರಾಯರಿಗೆ ನೆನಪೇ ಆಗೋದಿಲ್ಲ. ಸ್ವಲ್ಪದಾದಮೇಲೆ ನೆನಪಿಸ್ಕೊಂಡು, ಒಂದು ಚಾಲಿಸ್ ಏನಾದರೂ ಇದೆಯೇನಪ್ಪ, ಡಾಕ್ಟರ್ ಸಿಗೋದು ಯಾವಾಗಲೋ ಏನೋ, ಇನ್ನು ರಂಗನಾಥ ಹೊಸ ಚಾಲಿಸನ್ನು ತಂದು ಕೊಡೋದಕ್ಕೆ ತುಂಬಾ ಸಮಯ ಆಗುತ್ತೆ, ಅಷ್ಟು ದಿನಗಳವರೆಗೂ ನಿನ್ನ ಹತ್ರ ಏನಾದರೂ ಹಳೆ ಚಾಲಿಸು ಸಿಕ್ಕರೂ ಸಾಕು, ಕನಿಷ್ಠ 1,00,000 ನಾಮ ಜಪ ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ಕೇಳ್ತಾರೆ. ಹೊಸ ಚಾಲಿಸು ಇಲ್ಲ ದಣಿ, ಹಳೆ ಚಾಲಿಸೇ ಇದೆ ಅಂತ ಹೇಳಿ ತನ್ನ ತಗಡಿನ ಡಬ್ಬದಿಂದ ಒಂದು 4 ಹಳೆ ಕನ್ನಡಕವನ್ನು ತೆಗೆದು ರಾಯರ ಮುಂದೆ ಇಡ್ತಾನೆ. ಕನ್ನಡಕ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಅದರಲ್ಲಿ ಇವರು ದಂಡಿಗೆ ಮುರಿದಿದಂಥ ಒಂದು ಕನ್ನಡಕವನ್ನು ತಗೊಳ್ತಾರೆ. ಇದು ಮುರಿದು ಹೋಗಿದ್ರೆ ಏನು ಬಿಡು, ದಾರವನ್ನು ಕಟ್ಕೊಂಡು ಕಿವಿಗೆ ಹಾಕ್ಕೊಂಡ್ರೆ ಸಾಕು ಅಂತ ತಗೊಳ್ತಾರೆ. ಹಾಕ್ಕೊಂಡ ತಕ್ಷಣ ಅವರಿಗೆ ಇಡೀ ಪ್ರಪಂಚನೇ ಹೊಸದಾಗಿ ಕಾಣಿಸುತ್ತೆ. ಆ ಕನ್ನಡಕದಿಂದ ಅಂಗಡಿಯವನ ಮುಖವನ್ನು ನೋಡ್ತಾರೆ. ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಅವನ ಮನಸ್ಸು ಸಹ ಅವರಿಗೆ ಕಾಣಿಸುತ್ತೆ. ಅಷ್ಟು ಖುಷಿಯಾಗಿ ಏನೋ ಸ್ವಲ್ಪ ಚೌಕಾಸಿಯನ್ನು ಮಾಡಿ ಆ ಒಂದು ಚಾಲಿಸನ್ನು ತಗೊಂಡು ಬರ್ತಾರೆ. ಮನೆಗೆ ಹೊರಟಂಥ ರಾಯರಿಗೆ ಒಂದು ಗಂಡಸಿನ ಧ್ವನಿ ಅಡುಗೆ ಮನೆಯಿಂದ ಕೇಳಿಸುತ್ತೆ. ಅರಣಿಬಾಯಿ ಕಿಲಕಿಲನೆ ಅಂತ ಜೋರಾಗಿ ನಗ್ತಾ ಇರೋದು ಸಹ ಕೇಳಿಸಿದಾಗ ರಾಯರಿಗೆ ಗಾಬರಿ ಆಗುತ್ತೆ. ಯಾರಿರ್ಬೋದು ಅಂತ ಹತ್ರ ಹೋಗಿ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ತನ್ನ ತಮ್ಮ ರಂಗನಾಥ ಬಂದಿರೋದು. ರಂಗನಾಥನನ್ನು ಯೋಗಕ್ಷೇಮವನ್ನು ವಿಚಾರಿಸಿ ತನ್ನ ಚಾಲಿಸು ಒಡೆದು ಹೋದಂಥ ವಿಷಯವನ್ನು ಆಕೆ ತಿಳಿಸ್ತಾಳೆ ಹೆಂಡತಿ. ಆಗ ರಂಗನಾಥ, ಸರಿ ನಾನು ಅದನ್ನು ರೆಡಿ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಈ ಮನೆಯಲ್ಲಿ ಇರೋದು ಇಬ್ಬರೇ ಆದರೂ ಸಹ ಕೆಲಸ ತುಂಬಾ ಇರುತ್ತೆ. ಅರಣಿಬಾಯಿಗೆ ತುಂಬ ಅಚ್ಚುಕಟ್ಟಾಗಿ ಮನೆಯನ್ನು ಇಟ್ಕೊಂಡಿರ್ತಾರೆ. ರಾತ್ರಿ ಅಡುಗೆ ಮನೆ ಕೆಲಸವನ್ನು ಮುಗಿಸಿ ಬರೋ ಅಷ್ಟೊತ್ತಿಗೆ ರಾಯರು ನಿದ್ದೆ ಮಾಡ್ತಾ ಇರ್ತಾರೆ. ಅದರಲ್ಲೂ ರಂಗನಾಥ ಏನಾದರೂ ಊರಿಗೆ ಬಂದ ಅಂದರೆ ಈಕೆಯ ಕೆಲಸ ಇನ್ನಷ್ಟು ಜಾಸ್ತಿ ಆಗುತ್ತೆ. ಕಾರಣ ಆಫೀಸಿನಲ್ಲಿ ತುಂಬ ಕೆಲಸ ಇರುತ್ತೆ ಅನ್ನೋ ಕಾರಣಕ್ಕೆ ಅವನಿಗೆ ಓದೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ಊರಿಗೆ ಬಂದಾಗ ಕೆಲವೊಂದು ಕಾದಂಬರಿಯನ್ನು ತರ್ತಾ ಇದ್ದ. ಸುಮಾರು ಮಧ್ಯರಾತ್ರಿವರೆಗೂ ಆ ಕಾದಂಬರಿಯನ್ನು ಓದ್ಕೊಂಡು ಕೂತ್ಕೊಂಡಿರ್ತಿದ್ದ. ಮಲಗಬೇಕು ಅನ್ನೋ ಟೈಮ್ಗೆ ಅವನಿಗೆ ಬೋರ್ಮೀಟ ಕುಡಿದು ಮಲ್ಕೊಳ್ಳುವಂಥ ಅಭ್ಯಾಸ ಇರುತ್ತೆ.
ಅರಣಿಬಾಯಿ ಅವನಿಗೆ ಅದನ್ನು ಕೊಟ್ಟು ಮತ್ತು ಆ ಗ್ಲಾಸನ್ನೆಲ್ಲ ತೊಳೆದು ಮಲ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಸಮಯ ಆಗ್ತಾ ಇರುತ್ತೆ. ಇನ್ನು ಕೆಲವೊಂದು ಬಾರಿ ರಂಗನಾಥನ ಜೊತೆ ಅರಣಿಬಾಯಿ ಕೂತ್ಕೊಂಡು ಹೆಂಡತಿ ಮಕ್ಕಳ ಬಗ್ಗೆ ವಿಚಾರಿಸ್ಕೊಳ್ತಾ ಇದ್ಲು. ಸಮಯ ಕಳೆಯೋದೇ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ರಂಗನಾಥನಿಗೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ತಾನೆ. ಹೋಗೋದಕ್ಕಿಂತ ಮುಂಚೆ ಬಿಸಿ ಬಿಸಿ ಟೀ ಕುಡಿದು ಹೋಗೋದು ಅವನಿಗೆ ತುಂಬ ಖುಷಿಯಾದಂಥ ವಿಚಾರವಾಗಿರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದು 2 ಗ್ಲಾಸ್ ಟೀಯನ್ನು ಮಾಡಿ ನನಗೆ ಮತ್ತು ಅವನಿಗೆ ಕೊಡ್ತಾ ಇದ್ಲು ಅರಣಿಬಾಯಿ. ಮುರಿದಂಥ ಕನ್ನಡಕಕ್ಕೆ ದಾರವನ್ನು ಕಟ್ಕೊಂಡು ರಾಯರು ಕೋಣೆ ಸುತ್ತಲೂ ಅವ್ರ ರೂಮನ್ನೆಲ್ಲ ನೋಡ್ತಾರೆ. ಅವ್ರಿಗೊಂದು ಹೊಸ ಜಗತ್ತೇ ಕಾಣಿಸುವಷ್ಟು ಖುಷಿ ಆಗುತ್ತೆ. ಗೋಡೆ ಮೇಲೆ ಇದ್ದಂಥ ಕ್ಯಾಲೆಂಡರ್ ಇವರನ್ನು ನೋಡಿ ನಗುವ ಹಾಗೆ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ತನ್ನ ಮೊದಲ ಹೆಂಡತಿಯ ಫೋಟೋವನ್ನು ನೋಡಿ, ಅರೆ ಪದ್ಮ, ಯಾಕೆ ಅಳ್ತಾ ಇದೀಯಾ? ಏನಾಯಿತು? ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದೀಯಾ? ಏನೂ ಯೋಚನೆ ಮಾಡಬೇಡ, ಮಕ್ಕಳು ತುಂಬ ಚೆನ್ನಾಗಿದ್ದಾರೆ, ಇವಳು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಮಾತಾಡ್ತಾರೆ. 2ನೇ ಮದುವೆ ಆಗಬೇಡಿ ಅಂತ ರಂಗನಾಥ ಜಗಳ ಆಡ್ತಿದ್ದ. ಅಂಥವನು ಸಹ ಆಕೆಯನ್ನು ಅತ್ತಿಗೆ ಅಂತ ಒಪ್ಕೊಂಡು ಖುಷಿಯಾಗಿದ್ದಾನೆ ಅಂತ ಹೇಳಿ ಅವರು ಮಲ್ಕೊಳ್ತಾರೆ. ಸ್ವಲ್ಪ ತಾದಮೇಲೆ ಮತ್ತೆ ಅವರಿಗೆ ಎಚ್ಚರಿಕೆ ಆಗುತ್ತೆ. ಯಾಕಿನ್ನೂ ಇವಳು ಬಂದಿಲ್ಲ ಅಂತ ಹೇಳಿ ಅಲ್ಲಿದ್ದಂಥ ಕನ್ನಡಕವನ್ನು ಹುಡುಕಿಕೊಂಡು ರಂಗನಾಥನ ರೂಮಿನ ಕಡೆ ನೋಡ್ತಾರೆ. ಅಲ್ಲೂ ಸಹ ಲೈಟ್ ಆನ್ ಆಗಿರೋದಿಲ್ಲ. ಎಲ್ಲೋದ್ಲಿ ಇವಳು, ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡು ರೂಮಲ್ಲಿ ಲೈಟನ್ನು ಆನ್ ಮಾಡಿ ವಾಶ್ರೂಮ್ಗೆ ಹೋಗೋದಕ್ಕೆ ಅಂತ ಹೊರಟಾಗ ರಾಯರ ಕೋಣೆಯಲ್ಲಿ ಲೈಟ್ ಆನ್ ಆಗಿದ್ದನ್ನು ನೋಡಿ ಹೆಂಡತಿ ಓಡಿ ಬರ್ತಾಳೆ. ರಾಯರು ಒಡೆದಂಥ ಚಾಲಿಸಿನ ಮೂಲಕ ಆಕೆಯ ಮುಖವನ್ನು ನೋಡ್ತಾರೆ. ಅರಣಿಬಾಯಿಯಿಂದ ರಾಯರ ದೃಷ್ಟಿಯನ್ನು ಎದುರಿಸೋದಕ್ಕೆ ಆಗೋದಿಲ್ಲ. ಅರಣಿಬಾಯಿಯ ಇಡೀ ಅಂತರಂಗ ಸ್ಫಟಿಕದ ಹಾಗೆ ನಿಶ್ಚಳವಾಗಿ ಕಾಣಿಸುತ್ತೆ. ರಾಯರು ಮಾತಾಡೋದಿಲ್ಲ. ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಮನೆ ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ರಂಗನಾಥ ಹೊರಗಡೆ ಬರ್ತಾನೆ. ರಾಯರು ಆ ಚಾಲಿಸಿನ ಮೂಲಕ ರಂಗನಾಥನನ್ನು ನೋಡಿದಾಗ ಆತ ಯಾವಾಗ ಈ ಒಂದು ಪಿಶಾಚಿ ಹೋಗ್ತಾನೋ ಅನ್ನುವಂತೆ ಕಾಣಿಸ್ತಿತ್ತು ಅವನ ಮುಖದಲ್ಲಿ. ಆ ಚಾಲಿಸನ್ನು ತೆಗೆದರೆ ಪ್ರೀತಿ, ಗೌರವ ತುಂಬಿದ ಮುಖ ಮಾತ್ರ ಕಾಣಿಸ್ತಾ ಇತ್ತು ರಾಯರಿಗೆ. ಜೊತೆಗೆ ತನ್ನ ಹೆಂಡತಿಯ ಮುಖನೂ ಸಹ ಹೀಗೆ ಕಾಣಿಸುತ್ತೆ ರಾಯರಿಗೆ. ಅರಣಿಬಾಯಿ ನಗ್ನಗ್ತಾ, ನಿಮ್ಮ ತಮ್ಮ ಬಂದರೆ ನನಗೆ ತುಂಬ ಕೆಲಸ ಇರುತ್ತೆ, ಪುರ್ಸೊತ್ತೇ ಸಿಗೋದಿಲ್ಲ, ಇವತ್ತು ನಿಮ್ಮನ್ನು ತುಂಬ ಕಾಯಿಸ್ತೆ, ಕ್ಷಮಿಸಿ ಅಂತ ಹೇಳಿ ರಾಯರ ಕಾಲಿನ ಹತ್ರ ಬಂದು ಕೂತ್ಕೊಳ್ತಾಳೆ. ರಾಯರು ಅದಕ್ಕೆ, ಈಗಾಗಲೇ ತುಂಬ ಲೇಟ್ ಆಗಿದೆ, ಬೇಗ ಮಲ್ಕೋ, ಬೆಳಗ್ಗೆ ಎದ್ದು ನೀನು ರಂಗನಾಥನಿಗೆ 1 ಕಪ್ಪು ಟೀ ಮಾಡಬೇಕಾಗತ್ತೆ ಅಂತ ಹೇಳಿ ಅವ್ರ ಪಾಡಿಗೆ ಅವರು ನಿದ್ದೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಅರಣಿಬಾಯಿ ಪ್ರತಿದಿನದ ಅಭ್ಯಾಸದಂತೆ 2 ಕಪ್ಪು ಟೀಯನ್ನು ಮಾಡ್ಕೊಂಡು ಬರ್ತಾಳೆ. ಒಂದು ರಂಗನಾಥನಿಗೆ ಕೊಟ್ಟು ಇನ್ನೊಂದನ್ನು ರಾಯರಿಗೆ ಅಂತ ತೊಗೊಂಡು ಬರ್ತಾಳೆ. ಟೀ ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಟು ರಾಯರನ್ನು ಕುಡೀರಿ ಅಂತ ಎಬ್ಸೋದಕ್ಕೆ ಅಂತ ಹೋಗ್ತಾಳೆ. ಆದರೆ ರಾಯರು ಎದ್ದೋಳೋದೇ ಇಲ್ಲ. ಮುಂದಿನ ಈ ಸಾಲನ್ನು ಸೂಕ್ಷ್ಮವಾಗಿ ಗಮನಿಸಿ. ಅಂತರ ತಿಳಿಯಲು ಒಂದು ಚಾಲೀಸು ಬೇಕಾಯಿತು. ಮನುಷ್ಯನ ಸಂಬಂಧ ಮುಕ್ತವಾಗಿರಬೇಕು ಅನ್ನೋದು ಈ ಒಂದು ಕಥೆಯ ಸಾರಾಂಶವಾಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.